ಕಾರ್ಕಳ ಮಂಗಲಂ ಕೋಸಲೇಂದ್ರಾಯ ರಾಮಾಯಣ ಉಪನ್ಯಾಸ ಮಾಲೆ. ಪರಸ್ತ್ರೀ ಅಪಹರಣ ಭೂಷಣವಲ್ಲ, ಅಂಥವರಿಂದ ವಿನಾಶ ಕಂಡ ಅನೇಕ ಉದಾಹರಣೆಗಳಿವೆ. ಯುದ್ಧಕ್ಕೆ ಭುಜಬಲ ಒಂದೇ ಸಾಲದು, ಧರ್ಮದ ಬಲವೂ ಬೇಕು. ಶ್ರೀರಾಮನು ಸಾಮಾನ್ಯ ಮನುಷ್ಯನಲ್ಲ, ಆತನಲ್ಲಿ ದೈವಬಲದ ಶಕ್ತಿ ಇರುವುದರಿಂದ ನೀನು ವಿವೇಚನೆಯನ್ನು ಕಳೆದುಕೊಳ್ಳದೆ ಸೀತೆಯನ್ನು ರಾಮನಿಗೆ ಒಪ್ಪಿಸು ಎಂಬ ತಮ್ಮ ವಿಭೀಷಣದ ಮಾತಿಗೆ ಕುಪಿತನಾದ ರಾವಣ ವಿಭೀಷಣನನ್ನು ಹೊರಗೆ ಹಾಕಿದ. ಹಾಗೆ ಅಲ್ಲಿಂದ ಹೊರಬಿದ್ದ ವಿಭೀಷಣ ಶ್ರೀರಾಮನ ರಕ್ಷಣೆಯನ್ನು ಪಡೆಯುತ್ತಾನೆ ಎಂಬುದಾಗಿ ಪ್ರಸಿದ್ಧ ವಿದ್ವಾಂಸರಾದ ಡಾಕ್ಟರ್ ರಾಘವೇಂದ್ರ ರಾವ್ ಪಡುಬಿದ್ರಿಯವರು ಇಲ್ಲಿ ಮಾತನಾಡುತ್ತಾ ತಿಳಿಸಿದರು. ಕನ್ನಡ ಸಂಘ ಕಾಂತಾವರ, ಅಲ್ಲಮಪ್ರಭು ಪೀಠ ಕಾಂತಾವರ ಮತ್ತು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕಾರ್ಕಳ ತಾಲೂಕು ಘಟಕ ಇವುಗಳ ಸಹಭಾಗಿತ್ವದಲ್ಲಿ 2025 ವರ್ಷ ಪ್ರತಿ ತಿಂಗಳು ರಾಮಸಾಗರಗಾಮಿನಿ ಎಂಬ ಶ್ರೀಮದ್ ವಾಲ್ಮೀಕಿ ರಾಮಾಯಣ ದರ್ಶನ ಉಪನ್ಯಾಸವನ್ನು ಹಮ್ಮಿಕೊಂಡಿದ್ದು, ಈ ಮಾಲೆಯ ಕೊನೆಯ ಕಾರ್ಯಕ್ರಮ ದ್ವಾದಶ ಸೋಪಾನ ಮಂಗಲಂ ಕೋಸಲೇಂದ್ರಾಯ ಎಂಬ ವಿಷಯದ ಕುರಿತು ಡಿಸೆಂಬರ್ 13 ರಂದು ಕಾರ್ಕಳದ ಹೋಟೆಲ್ ಪ್ರಕಾಶ್ ಇದರ ಸಂಭ್ರಮ ಸಭಾಂಗಣದಲ್ಲಿ ಅವರು ಉಪನ್ಯಾಸ ನೀಡಿದರು. ಯುದ್ಧದಿಂದಾಗುವ ಹಾನಿಗಳನ್ನು ತಪ್ಪಿಸುವುದಕ್ಕಾಗಿ ರಾವಣನ ಜೊತೆ ಸಂಧಾನಕ್ಕಾಗಿ ಅಂಗದನನ್ನು ಕಳಿಸಿದರೂ ಆತನ ವಿವೇಕದ ಮಾತುಗಳನ್ನು ರಾವಣ ಕೇಳಲೇ ಇಲ್ಲ. ಯುದ್ಧ ಅನಿವಾರ್ಯವಾಗಿ ರಾವಣನ ವಧೆಯಾಗಿ ವಿಭೀಷಣನಿಗೆ ಪಟ್ಟವನ್ನು ಕಟ್ಟಿ ಶ್ರೀರಾಮ ಸೀತೆಯೊಂದಿಗೆ ಮತ್ತೆ ಅಯೋಧ್ಯೆಗೆ ಮರಳಿದ ಎಂದು ಉಪನ್ಯಾಸಕ್ಕೆ ಮಂಗಲವನ್ನು ಹಾಡಿದರು. 2025 ಇಡೀ ವರ್ಷ ರಾಮಾಯಣ ಉಪನ್ಯಾಸ ಮಾಲೆಯನ್ನು ನಡೆಸಿಕೊಟ್ಟ ಡಾ. ರಾಘವೇಂದ್ರ ರಾವ್ ಪಡುಬಿದ್ರಿ ಹಾಗೂ ಪ್ರತಿ ತಿಂಗಳು ಪ್ರಾರ್ಥನೆಯನ್ನು ನೆರವೇರಿಸಿದ ಕು. ಶಾರ್ವರಿ ಶ್ಯಾನುಭೋಗ್ ಅವರನ್ನು ಗೌರವಿಸಲಾಯಿತು. ಡಾಕ್ಟರ್ ನ. ಮೊಗಸಾಲೆ, ಶ್ರೀಮತಿ ಮಿತ್ರಪ್ರಭಾ ಹೆಗ್ಡೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕುಮಾರಿ ಶಾರ್ವರಿ ಪ್ರಾರ್ಥಿಸಿದರು. ಶ್ರೀಮತಿ ಸುಲೋಚನಾ ಬಿ. ವಿ ಕಾರ್ಯಕ್ರಮ ನಿರೂಪಿಸಿದರು. ಸದಾನಂದ ನಾರಾವಿ ಸ್ವಾಗತಿಸಿ ಶ್ರೀನಿತ್ಯಾನಂದ ಪೈ ವಂದಿಸಿದರು. ವರದಿ ಅರುಣ್ ಭಟ್, ಕಾರ್ಕಳ. ಅಧ್ಯಕ್ಷರ ಮಾತು ಎಂಬುದೂ ಇಲ್ಲ. ಆದರೆ ಇವತ್ತು ವಿಶೇಷವಾಗಿ ಇದ್ದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಂತ ನಾವು 4-6 ಮಂದಿ ಯೋಜಿಸಿದ್ರಿಂದ 2 ಮಾತನ್ನು ಹೇಳಲಿಕ್ಕೆ ಇಷ್ಟ. ಇನ್ನೊಂದು ಮಿತ್ರಪ್ರಭಾಗಿದೆ. ಈ ಸೂಚನೆಯನ್ನು ನಾನು ಕೊಟ್ಟಾಗ, ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಸೂಚನೆಯನ್ನು ಕೊಟ್ಟಾಗ, ಇವರಿಬ್ಬರು ಇಲ್ಲಿಯ ಕಾರ್ಕಳ ಸಮಿತಿಯ ಘಟಕದಲ್ಲ ಪದಾಧಿಕಾರಿಗಳಾಗಿದ್ದರು. ಖಂಡಿತ ಬನ್ನಿ ಅಂತ ಹೇಳಿ. ಕಾರ್ಕಳಕ್ಕೆ ದೊಡ್ಡ ಇತಿಹಾಸ ಇದೆ. ಇಲ್ಲಿ ಎಂ ರಾಮಚಂದ್ರರವರು ಸುಮಾರು 8 ವರ್ಷಕ್ಕೂ ಮಿಕ್ಕಿ ದಶಮಾನೋತ್ಸವ ಆದ ನೆನಪಿದೆ. ಎಷ್ಟು ಅಂತ ಸರಿಯಾಗಿ ನೆನಪು ಬರುವುದಿಲ್ಲ. ಇಲ್ಲಿ ನಿರಂತರವಾಗಿ ಸಾಹಿತ್ಯ ಸಂಘದಿಂದ ಕಾರ್ಯಕ್ರಮ ನಡೆಸಿದ್ದಾರೆ. ಪ್ರಕಾಶನೆ ಮತ್ತು ಇನ್ನು ಅನೇಕ ಸಂಗೀತ ಆಸಕ್ತರಿಂದ ಸಂಗೀತ ಕಾರ್ಯಕ್ರಮಗಳು ನಡೆಯುತ್ತಾ ಬಂದಿದೆ. ಹಾಗಾಗಿ ನಮಗೆ ಒಂದು ರೀತಿಯ ಆತಂಕ, ಇನ್ನೊಂದು ರೀತಿಯ ಭಯ ಇತ್ತು. ಕಾರ್ಕಳದಲ್ಲಿ ಏನಾಗ್ತದೆ ಏನೋ. ನಮ್ಮ ಭಯ, ಆತಂಕ ಎಲ್ಲವನ್ನು ನೀವು ನಿವಾರಿಸಿದ್ದೀರಿ. ಈ ಕಾರ್ಕಳ ಸುತ್ತಮುತ್ತಲಿನ ಕಾರ್ಕಳದ ಎಲ್ಲ ಗಣ್ಯ ನಾಯಕರು, ವಿಶೇಷವಾಗಿ ಹೆಣ್ಮಕ್ಕಳು ನಮ್ಮನ್ನು ಹರಿಸಿದ್ದಾರೆ, ಬಂದಿದ್ದಾರೆ. ಮತ್ತು ಈ ಕಾರ್ಯಕ್ರಮದ ಮೊದಲ 2 ವರ್ಷ ನಾವು ಬೇರೆ ಬೇರೆ ವಿಚಾರಗಳ ಬಗ್ಗೆ ಉಪನ್ಯಾಸಗಳನ್ನು ತಯಾರಿಸಿದ್ದೀವಿ. ಅದು ಸಹ ತುಂಬ ಚೆನ್ನಾಗಿ ನಡೆದಿತ್ತು. ಆದರೆ ಬಿಡಿಯಾದ ಉಪನ್ಯಾಸಗಳಿಂದ ಹೆಚ್ಚು ಸಾರ್ಥಕ್ಕೆ ಇಲ್ಲ ಅಂತ ಹೇಳಿ ಒಂದು 10 ಉಪನ್ಯಾಸಗಳ ಕಾರ್ಯಕ್ರಮವನ್ನು 2024ರಲ್ಲಿ ನಾವು ಮಾಡಿದೆವು. ಅದು ಬಹಳ ಫಲಪ್ರದಾಯಿತು. ಅದು ಈಗ ಪುಸ್ತಕ ರೂಪದಲ್ಲಿ ಬರ್ತಾ ಇದೆ. 11 ಜನ ಲೇಖನ ಬರೆದು ಕೊಟ್ಟಿದ್ದಾರೆ. ಇನ್ನು ಒಬ್ಬರದ್ದು ಅವರ ಕೌಟುಂಬಿಕ ಅನಾರೋಗ್ಯದ, ಅವರ ಮಾವನ ಅನಾರೋಗ್ಯದಿಂದಾಗಿ ಅವರು ಬರೀಲಿಕ್ಕಾಗಲಿಲ್ಲ. ಆದಿತ್ಯವಾರದೊಳಗೆ ಕೊಡ್ತೇನೆ ಹೇಳಿದ್ದಾರೆ. ಅದು ಪುಸ್ತಕ ರೂಪದಲ್ಲಿ ಬರ್ತದೆ. ನಿಮಗೆಲ್ಲ ಅದನ್ನು ದಶೋಪನಿಷತ್ತಿನ ದರ್ಶನವನ್ನು ಮಾಡುವ ಭಾಗ್ಯ ಮುಂದಿನ ದಿನಗಳಲ್ಲಿ ಆಗಲಿಕ್ಕಿದೆ. ಅನಂತರ ನಾವು ವಿಶೇಷವಾಗಿ ಎತ್ತಿಕೊಂಡದ್ದು ರಾಮಾಯಣ ಮತ್ತು ಮಹಾಭಾರತವನ್ನು ಇಲ್ಲಿ ಪ್ರಸ್ತುತಪಡಿಸಬೇಕು. ನಾವೆಲ್ಲ ಇಲ್ಲಿ ಸೇರುವವರು ಹೆಚ್ಚಿನಾಗಿ ಇಡೀ ವಯಸ್ಸರು. ನಾನು ಸಣ್ಣದಿರುವಾಗ ನನ್ನ ಅಜ್ಜಿಗೆ ನನ್ನ ಸೋದರ ಮಾವ ಇಡೀ ರಾಮಾಯಣವನ್ನು ಓದಿ ಹೇಳ್ತಿದ್ರು. ದಿನ ಸಂಜೆ 6 ಗಂಟೆಯಿಂದ 7 ಗಂಟೆ 8 ಗಂಟೆವರೆಗೆ ಹೇಳ್ತಿದ್ರು. ಅದು ಇತ್ತು. ನನ್ನ ಹೆಂಡತಿಯು ಹೇಳ್ತಿದ್ರು. ಮತ್ತು ನಿಮ್ಮಲ್ಲಿ ಅನೇಕರು ಬಯಸಿದ್ದನ್ನು ನೀವೆಲ್ಲ ಬಂದು ಚೆಂದ ಕಾಣಿಸಿಕೊಟ್ಟಿದ್ದೀರಿ. ಇದನ್ನು ಯಾರಿಂದ ಮಾಡಿಸಬಹುದು ಅಂತ ಹೇಳುವಾಗ, ಇಲ್ಲಿ ಒಂದು 2-3 ಸಲ ಗಮಕ ಕಾರ್ಯಕ್ರಮವನ್ನು ಮಾಡಬಹುದು ಅಂತ ಹೇಳುವುದನ್ನು ನೆರವೇರಿಸಿಕೊಟ್ಟಂತ ವ್ಯಾಖ್ಯಾನಕಾರರಾದ ರಾಘವೇಂದ್ರರಾಯರ ಹೆಸರು ಮುಂದೆ ಬಂತು. ಆಗ ಬೇರೆ ಬೇರೆ ಜನರಿಂದ ಮಾಡಿಸಬಹುದು ಅಂತ ಹೇಳಿದರು. ಅದರ ಸಂಕಷ್ಟ ನನಗೆ ಗೊತ್ತು. ದಶೋಪನಿಷತ್ತುಗಳನ್ನು ಮಾಡಿಸುವಾಗ 12 ಜನರನ್ನು ಹುಡುಕುವುದು ಕಷ್ಟ ಆಗಿತ್ತು. ಹುಡುಕಿ ಅವರನ್ನು, ಅವರ ಬಯೋಡಾಟವನ್ನೆಲ್ಲ ಹಾಕಿ ಸಂಕ್ಷಿಪ್ತ ಮಾಡಿ ನಮ್ಮ ನಾರಾವಿಯವರ ಸಹಕಾರದಿಂದ ಆಮಂತ್ರಣವನ್ನು, ಅದನ್ನು 10 ಪುಟ ಕೊಡ್ತಿದ್ರು. ಅದನ್ನು ನಾವು ಒಂದು 25 ವಾಕ್ಯದ ಒಳಗೆ ಹಿಡಿಸಬೇಕು. ಎಷ್ಟು ಕಷ್ಟ ಅಂತ ನೋಡಿ. ಅದೆಲ್ಲ ಈ ವಯಸ್ಸಿನಲ್ಲಿ ಮಾಡುವಂಥದ್ದಲ್ಲ ಅಂತ ಹೇಳಿ ನಾವು ಒಬ್ಬರಿಂದ ಮಾಡಿಸುವ ಅಂತ ಹೇಳಿದ್ವಿ. ಇನ್ನು ಪ್ರತಿಯೊಬ್ಬರು ರಾಮಾಯಣದ ಬಗ್ಗೆ ಒಂದು ಭಾಷಣ ಬಿಟ್ಟು ಮತ್ತೆ ಕಥೆಯನ್ನು ಮುಂದುವರಿಸ್ತೀವಿ. ಅದು ಬೇಡ.
ರಾಘವೇಂದ್ರ ರಾಯರು ಆಗ್ಬೋದು ಅಂತ ನಾವು ಹೇಳಿದ್ದಕ್ಕೆ ಎಲ್ಲರೂ ನೀವು ಒಪ್ಪಿಗೆ ಕೊಟ್ರಿ. 12 ಉಪನ್ಯಾಸಗಳನ್ನು ಎಷ್ಟು ಚಂದ ಮಾಡಿಕೊಟ್ಟಿದ್ದಾರೆ ಅಂದರೆ ಬಹುಶಃ ಬನ್ನಂಜಿಯವರಿಗೆ ಯಾವ ರೀತಿಯಲ್ಲಿ ಕಡಿಮೆ ಇಲ್ಲದ ರೀತಿ. ಬನ್ನಂಜಿಯವರದ್ದು ನಮ್ಮ ತೇಜಸ್ವಿಯ ಬರದಾಗೆ ಮಧ್ಯ ಮಧ್ಯದಲ್ಲಿ ಹಾಸ್ಯ, ಅವರ ಅನುಭವ ಅದನ್ನೆಲ್ಲ ಹೇಳಿ ರಂಜನೀಯವಾಗಿ ಕೊಂಡೋಗ್ತಿದ್ರು. ಇವತ್ತಿನ 47 ಕಾರ್ಯಕ್ರಮಗಳಿಗೆ ಸಮೇತ ಸಂಘಟನೆಯ ಜವಾಬ್ದಾರಿಯನ್ನು ಹೊತ್ತು ತನ್ನ ಮನೆಯ ಕಾರ್ಯಕ್ರಮವೇ ಎಂಬಂತೆ ನಡೆಸಿಕೊಂಡವರು ಮಿತ್ರಪ್ರಭಾಯ ಅವರು. ನಾನು ಅಕ್ಕ ಅಂತ ಹೇಳಿದೆ, ಯಾಕಂದರೆ ಇದರ ಈ ಯಶಸ್ಸು ನಮ್ಮದಲ್ಲ, ನಿಮ್ಮದು ಮತ್ತು ಈ ವೇದಿಕೆಯಲ್ಲಿ ಕುರಿತ ಈ ಇಬ್ಬರ. ಹಾಗಾಗಿ ಅವರಿಗೆ ನಾನು ವಿಶೇಷವಾಗಿ ಋಣಿಯಾಗಿದ್ದೇನೆ. ಮುಂದೆಯೂ ನಾನು ಎಷ್ಟು ದಿವಸ ಇರ್ತೇನೋ ಇಲ್ವೋ ಗೊತ್ತಿಲ್ಲ. ಈಗ ನಮಗೆ ಹೆಸರಿಗೆ ಕನ್ನಡ ಸಂಘ ಕಾಂತಾವರ, ಅಲ್ಲಮ ಪ್ರಭು ಪೀಠ ಮತ್ತು ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಅಲ್ಲ, ನಾನು ಕನ್ನಡ ಸಂಘದ ಅಧ್ಯಕ್ಷನಾಗಿದ್ದೇನೆ. ಬಹಳ ಸಮಯ ನನಗೆ ಅಧ್ಯಕ್ಷ ಅಂತ ಹೇಳಿದ್ರು, ನಾನು ಕೆಳಗಿಕೊಳ್ತೇನೆ ಅಲ್ಲ ಅಂತ ಹೇಳಿದ್ರು ಬಿಡಲಿಲ್ಲ. ಅದು ನಿಮ್ಮ ದೊಡ್ಡತನ ಇರಲಿ. ಈಗ ನಾವು ಈ ಸಾಂಕೇತಿಕವಾಗಿ ಈ ಇಬ್ಬರನ್ನು, ಒಂದು ಈ ರಾಘವೇಂದ್ರ ರಾಯರನ್ನು ಒಂದು ಸಾಂಕೇತಿಕವಾಗಿ ಗೌರವಿಸಬೇಕಂತ ಮಾಡಿದ್ದೇವೆ. ಪ್ರಾರಂಭದ ದಿನದಲ್ಲಿ ಒಂದು ನಮ್ದು ಗಾಂಧಿ ನೂರಿನ ಹಾರ ಅಂದ್ರೆ ಬಹಳ ವಿಶೇಷ. ಎಲ್ಲ ಹಾರಗಳನ್ನು ಬಿಸಾಡ್ತಾರೆ, ಇದನ್ನು ಬಿಸಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಮನೆಯಲ್ಲಿ ದೇವರ ಗುಂಡದ ಎದುರು ಇಡಬೇಕು ಅಂತ ಹಾರ, ಅದನ್ನು ಹಾಕ್ತಾ ಇದ್ದಾರೆ. ನಮ್ಮ 3 ಸಂಸ್ಥೆಗಳ ವತಿಯಿಂದ ನಮ್ಮ ಒಟ್ಟಿಗೆ ಬನ್ನಿ, ಇಲ್ಲಿ ಬನ್ನಿ. ಹೌದು, ಬರ್ತ್ಡೇ. ನಾನಿರ್ಬಂದಾಗ ಹಾಗೆ ಇಷ್ಟು ತಾಳ್ಮೆಯಿಂದ, ಇಷ್ಟು ಸಹನೆಯಿಂದ, ಆರಂಭದಿಂದ ಕೊನೆಯವರೆಗೆ ಒಂದು ಮಾತು ಇಲ್ಲದೆ ಎಲ್ಲ ಕಿವಿಯಾಗಿ ಕೇಳತಕ್ಕಂಥ ಶ್ರೋತೃಗಳು ಲಕ್ಷ ಸಂಖ್ಯೆಯ ಶ್ರೋತೃಗಳಿಗೆ ಸಮ. ಹಾಗಾಗಿ ನಿಮ್ಮೆಲ್ಲ ಹಿರಿಯರ ಎದುರಿನಲ್ಲಿ ನನ್ನ ಮಾತುಗಳನ್ನು ಹೇಳಿದ್ದೇನೆ. ಸಾಕಷ್ಟು ದೋಷಗಳಿದೆ. ಆ ವೇಗದಲ್ಲಿ ಹೋಗುವಾಗ ಎಷ್ಟೋ ಕಥೆಗಳಲ್ಲಿ ಎಷ್ಟೋ ಅಂಶಗಳನ್ನು ಬಿಟ್ಟಿದ್ದೇನೆ, ತುಂಬಾ ವರ್ಣನೆಗಳಿವೆ. ಆದ್ರೆ ನನಗೆ ಸಾಧ್ಯವಾದಂತ ಮಟ್ಟಿನಲ್ಲಿ ಇದನ್ನ ತಮ್ಮ ಮುಂದೆ ಪ್ರಸ್ತುತ ಮಾಡಲಿಕ್ಕೆ ಅವಕಾಶವನ್ನ ನೀವೆಲ್ಲ ಕಲ್ಪಿಸಿಕೊಟ್ಟಿದ್ದೇವೆ. ಮೊದಲಾಗಿ ನಿಮ್ಗೆಲ್ಲರಿಗೆ ತಲೆಬಾಗಿ ವಂದಿಸ್ತೇನೆ. ಮತ್ತೆ ಇನ್ನೂ ಕೂಡ ಇಲ್ಲಿ ಮುಂದೆ ಮಹಾಭಾರತದ ಪರ್ವ ನಡೆಯಲಿಕ್ಕಿದೆ. ಅದಕ್ಕೂ ಕೂಡ ನೀವೆಲ್ಲ ಕಿವಿಯಾಗಿ ನಮ್ಮ ನಾಡಿನ ಪುರಾಣ ಮಹಾಕಾವ್ಯಗಳ ಪರಂಪರೆಯನ್ನ ಆಲಿಸುವ ಮೂಲಕ, ಅದಕ್ಕೆ ಅಶ್ರದ್ಧೆಯನ್ನು ತೋರಿಸುವ ಮೂಲಕ ಅದನ್ನು ಉಳಿಸುವಂತಹ ಪ್ರಯತ್ನ ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ಶಾಂತಿ. ನಮಸ್ಕಾರ. ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಅಂಜನಾನಂದನಂ ವೀರಂ ಜಾನಕಿ ಶೋಕನಾಶನಂ ಕಪೀಶಂ ಅಕ್ಷಹಂತಾರಂ ವಂದೇ ಲಂಕಾ ಭಯಂಕರಂ. ರಾಮಸಾಗರಗಾಮಿನಿ ಶ್ರೀಮದ್ ವಾಲ್ಮೀಕಿ ರಾಮಾಯಣ ದರ್ಶನದ ಸುದೀರ್ಘ ಉಪನ್ಯಾಸ ಪರಂಪರೆಯ ಕೊನೆಯ ಮಂಗಲದ ಭಾಗ ಮಂಗಲಂ ಕೋಸಲೇಂದ್ರಾಯ. ಈ ಉಪನ್ಯಾಸದ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಗಣ್ಯರಿಗೆ ಮೊದಲಾಗಿ ವಂದಿಸ್ತೇನೆ. ವೇದಿಕೆಯ ಮುಂಭಾಗದಲ್ಲಿದ್ದು ಸಹೃದಯತೆಯಿಂದ ಸುದೀರ್ಘ ಕಾಲ ಉಪನ್ಯಾಸವನ್ನ ಆಲಿಸ್ತಾ ಬಂದಂತ ತಮಗೆಲ್ಲ ವಂದನೆಗಳನ್ನು ಸಲ್ಲಿಸಿ, ಇವತ್ತಿನ ಮುಖ್ಯ ಕಾಲಘಟ್ಟ ರಾಮ ರಾವಣರ ಯುದ್ಧದ ವೈಭವದ ಕೆಲವು ಘಟನೆಗಳನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ತುಂಬಾ ಸಂತೋಷ ಪಡ್ತೇನೆ. ಕತೆ ಹೀಗಾಗಿದೆ. ಅಸಾಧ್ಯವಾಗಿರತಕ್ಕಂಥ ಭೋರ್ಗರೆಯುವಂತಹ ಸಾಗರವನ್ನ ದಾಟುವುದೇ ಸಾಧ್ಯವಿಲ್ಲ. ಈ ಬಗೆಯಲ್ಲಿ ಯೋಚಿಸಿದಂತಹ ವ್ಯಕ್ತಿಗಳಿದ್ರೆ ಅದನ್ನ ಸುಳ್ಳಾಗಿಸಿದ್ದಾನೆ ಹನುಮ. ದೂರದ ಸ್ವರ್ಣಲಂಕೆಯಲ್ಲಿರತಕ್ಕಂಥ ಸೀತೆಯನ್ನ ನೋಡಿ ಬಂದು ರಾಮಚಂದ್ರನಿಗೆ ಕಥೆಯನ್ನ ಹೇಳಿದ್ದಾನೆ. ಸ್ವರ್ಣಲಂಕೆಯಲ್ಲಿ ವೈದೇಹಿ ಕ್ಷೇಮದಿಂದ ಇದ್ದಾಳೆ ರಾಮಚಂದ್ರ. ಆಕೆಯನ್ನ ಕಣ್ಣಾರೆ ಕಂಡು ಬಂದವನಿದ್ದೇನೆ.
ಆಕೆ ನೀಡಿದಂತಹ ವಾರ್ತೆಯನ್ನ ಹೊತ್ತು ತಂದವನಿದ್ದೇನೆ, ಆಕೆ ಕೊಟ್ಟಂತಹ ಸುವಸ್ತುವನ್ನ ತಂದಿದ್ದೇನೆ ಅಂತ ಹೇಳಿ ರಾಮಚಂದ್ರನಿಗೆ ಚೂಡಾಮಣಿಯನ್ನ ಒಪ್ಪಿಸ್ತಾ ಇದ್ದರೆ ಯಾವ ಜನ್ಮದ ಸಂಬಂಧ ಇದು? ಅರಣ್ಯದ ಮಧ್ಯದಲ್ಲಿ ಇರತಕ್ಕಂತಹ ಸಾಮಾನ್ಯ ಕವಿಯೊಂದು ರಾಮನ ಕಾರ್ಯಕ್ಕೋಸ್ಕರ ಇಷ್ಟೊಂದು ಶ್ರಮವನ್ನ ವಹಿಸ್ತದೆ ಅಂತಾದ್ರೆ ರಾಮನಿಗೆ ಅದೆಷ್ಟು ಆನಂದದಾಯಕವಾದಂತ ವಿಷಯ ಅದು. ಊಹೆಗೆ ನಿಲಕದಂತ ಆನಂದವನ್ನ ಕರುಣಿಸಿದವನು ಹನುಮ. ಹೃದಯ ತುಂಬಿ ಬಂದಿದೆ ರಾಮಚಂದ್ರನಿಗೆ. ನನ್ನ ಮಡದಿಯಾದಂತ ಸೀತೆಗೆ ಯಾವ ಆಶ್ವಾಸನೆಯನ್ನ ಕೊಟ್ಟು ಬಂದೆ ಹನುಮ? ರಾಮಚಂದ್ರ ಕೇಳ್ತಾ ಇದ್ರೆ ಅಲ್ಲೆಲ್ಲ ಕಪಿವೀರರ ನಡುವಿನಲ್ಲಿ ಹನುಮ ಉತ್ತರಿಸ್ತಾನೆ, ಇನ್ನು 1 ಮಾಸದ ಒಳಗಾಗಿ ರಾಮಚಂದ್ರ ಕಪಿಸೇನೆಯ ಜೊತೆಯಲ್ಲಿ ಸ್ವರ್ಣಲಂಕೆಯನ್ನ ಪ್ರವೇಶ ಮಾಡುತ್ತಾನೆ. ರಾಮನ ಕೋದಂಡದ ಠೇಂಕಾರ ಕೇಳಿ ಬರುತ್ತದೆ. ಕಾಮ ಪೀಡಿತನಾಗಿ ಧೂರ್ತನಾಗಿ ವರ್ತಿಸ್ತಾ ಇರತಕ್ಕಂತ ರಾವಣನ ಹನನ ರಾಮನ ಬಾಣಗಳಿಂದ ಆಗದೆ ಅಂತ ಆಶ್ವಾಸನೆಯನ್ನ ಸೀತಾದೇವಿಗೆ ಕೊಟ್ಟು ಬಂದಿದ್ದೇನೆ, ಸಾಧ್ಯವಾಗಿಸಬೇಕು ರಾಮಚಂದ್ರ. ಈ ಬಗೆಯಲ್ಲಿ ಹೇಳ್ತಾ ಇದ್ರೆ ನಾನು ಮಾಡಬಹುದಾದ ಕಾರ್ಯವನ್ನ ಊಹಿಸಿ ಹೇಳಿ ಬಂದವನಿದ್ದಾನೆ ಹನುಮ. ಸಂತೋಷವಾಗಿದೆ. 1 ಮಾಸದ ಒಳಗಾಗಿ ರಾವಣನ ಹನನವಾಗಬೇಕು, ಮತ್ತೆ ಸೀತೆಯನ್ನ ಹಿಂದಕ್ಕೆ ಕರೆದು ತರಬೇಕು ಅಂತ ಆದ್ರೆ ಇನ್ನು ತಡ ಮಾಡುವುದಲ್ಲ, ವಿಳಂಬ ಸಲ್ಲದು. ಯೋಚನೆ ಮಾಡಿ ಸುಗ್ರೀವನನ್ನ ಕರೆದು ಹೇಳ್ತಾನೆ,